ಐಟಿ ಸಿಟಿ ಬೆಂಗಳೂರಿನ ಅಂದವನ್ನು ಹೆಚ್ಚಿಸುವುದಕ್ಕೆ ಬಿಬಿಎಂಪಿ ಈಗ ಹೊಸ ಪ್ಲಾನ್ ಒಂದನ್ನು ಮಾಡಿಕೊಂಡಿದೆ. ನಗರದಲ್ಲಿ ಅತಿ ಎತ್ತರದ ಗೋಪುರ ನಿರ್ಮಾಣಕ್ಕೆ ಇಲಾಖೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದು, ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆಯೇ ಸಹಜವಾಗಿ ನಗರದ ಮಂದಿ ಕೂಡ ಫುಲ್ ಖುಷಿಯಾಗಿದ್ದಾರೆ. ಹಾಗಾದರೆ ಬಿಬಿಎಂಪಿ ಮಾಡಿಕೊಂಡಿರತಕ್ಕಂಥ ಪ್ಲಾನಿಂಗ್ ಏನದು ಎತ್ತರದ ಗೋಪುರ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ದೇಶದಲ್ಲಿ ಅತಿ ಎತ್ತರದ ಸ್ಕೈಡೆಕ್ ನಿರ್ಮಾಣ, ಎತ್ತರದ ಗೋಪುರ ನಿರ್ಮಾಣಕ್ಕೆ ಟೆಂಡರ್ ಕರೆದ ಬಿಬಿಎಂಪಿ. ರಾಜ್ಯದ ಕ್ಯಾಪಿಟಲ್ ಸಿಟಿಯಾದ ಬೆಂಗಳೂರಿನಲ್ಲಿ ದೇಶದಲ್ಲಿಯೇ ಅತಿ ಎತ್ತರದ ಗೋಪುರದ ನಿರ್ಮಾಣಕ್ಕೆ ಬಿಬಿಎಂಪಿ ಪ್ಲಾನ್ ಮಾಡಿಕೊಂಡಿದೆ. ಅತಿ ಎತ್ತರದ ಸ್ಕೈಡೆಕ್ ನಿರ್ಮಾಣಕ್ಕೆ ಪಾಲಿಕೆ ಈಗಾಗಲೇ ಟೆಂಡರ್ ಕರೆದಿದೆ. ಈ ಗೋಪುರದ ಸಂಭವನೀಯ ಹಾಗೂ ವಿವರವಾದಂತಹ ಯೋಜನೆಯ ವರದಿ ನೀಡೋದಕ್ಕೆ 60 ದಿನಗಳ ಗಡುವು ನೀಡಿದೆ. ಮೊದಲು ಈ ಟೆಂಡರ್ನಲ್ಲಿ ಕನ್ಸಲ್ಟೆನ್ಸಿ ಫರ್ಮ್ಸ್ ಅಥವಾ ಕಂಪನಿಗಳು 30 ದಿನದ ಒಳಗೆ ಭಾಗಿಯಾಗಬೇಕು. ನಂತರ 30 ದಿನದ ಒಳಗಾಗಿ ರಿಪೋರ್ಟ್ ಕೊಡಬೇಕು. ನಂತರ ಈ ಡಿಸೈನ್ ವರದಿ ಬಿಬಿಎಂಪಿ ಸರ್ಕಾರಕ್ಕೆ ಸಲ್ಲಿಸಲಿದೆ. ಯಶವಂತಪುರ ಅಥವಾ ಬೈಯಪ್ಪನಹಳ್ಳಿ ಬಳಿಯ ಎನ್ಜಿಇಎಫ್ ಜಾಗದಲ್ಲಿ ಈ ಗೋಪುರ ತಲೆ ಎತ್ತುವ ಸಾಧ್ಯತೆ ಇದೆ. ಸುಮಾರು 250 ಮೀಟರ್ ಎತ್ತರದ ಸ್ಕೈಡೆಕ್ ನಿರ್ಮಾಣದಿಂದ ಗಾರ್ಡನ್ ಸಿಟಿಯ ಅಂದ ಮತ್ತಷ್ಟು ಹೆಚ್ಚಾಗುತ್ತೆ. ನಾವು ಈಗಾಗಲೇ ಹೇಳಿದಂತೆ ಗೋಪುರ ಬರೋಬ್ಬರಿ 250 ಮೀಟರ್ ಎತ್ತರದಲ್ಲಿರುತ್ತೆ. ಗೋಪುರದ ಮೇಲೆ ನಿಂತು ಇಡೀ ಸಿಲಿಕಾನ್ ಸಿಟಿಯ ಸೌಂದರ್ಯವನ್ನ ನೋಡಬಹುದಾಗಿದೆ. ಇದು ಕೇವಲ ವೀಕ್ಷಣಾ ಗೋಪುರವಾಗದೆ ವಾಣಿಜ್ಯ ಚಟುವಟಿಕೆಯ ಕೇಂದ್ರವಾಗಿರುತ್ತೆ. ಅಲ್ಲದೆ ಶಾಪಿಂಗ್ ಮಾಲ್, ರೆಸ್ಟೋರೆಂಟ್, ಸಿನಿಮಾ ಮಂದಿರ, ಮ್ಯೂಸಿಯಂ ಸೇರಿದಂತೆ ಅನೇಕ ಮಳಿಗೆಗಳಿಗೆ ಈ ಸ್ಕೈಡೆಕ್ ನಲ್ಲಿ ಅವಕಾಶ ಇರುತ್ತೆ. ಅಲ್ಲದೆ ದೇಶದ ವೀಕ್ಷಣಾ ಗೋಪುರಗಳ ಇತಿಹಾಸದ ಪುಟದಲ್ಲಿ ಹೊಸ ಚರಿತ್ರೆ ಬರೆಯಲಿದ್ದು, ದೇಶದ ಅತಿ ಎತ್ತರದ ವೀಕ್ಷಣಾ ಗೋಪುರ ಎಂಬ ಹೆಗ್ಗಳಿಕೆ ಕೂಡ ಇದಕ್ಕೆ ಸಿಗುತ್ತೆ. ಒಟ್ನಲ್ಲಿ ಈ ಸ್ಕೈಡೆಕ್ ನಿರ್ಮಾಣಕ್ಕೆ ಬಿಬಿಎಂಪಿ ಈಗಾಗಲೇ ಎಲ್ಲಾ ರೀತಿಯ ಪ್ಲಾನ್ ಮಾಡಿಕೊಂಡಿದೆ. ಹಲವು ಖಾಸಗಿ ಸಂಸ್ಥೆಗಳ ಜೊತೆ ಸಭೆ ನಡೆಸಿದೆ. ಎಲ್ಲವೂ ಅಂದ್ಕೊಂಡಂತೆ ಆದ್ರೆ ಗೋಪುರದ ಮೂಲಕ ವರ್ಷದಲ್ಲೇ ಸಿಲಿಕಾನ್ ಸಿಟಿಯ ಅಂದ ಮತ್ತಷ್ಟು ಹೆಚ್ಚಾಗುತ್ತೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.